ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ಒಂದು ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇದರ ಬಗ್ಗೆ ಗುರುವಾರದ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ 27ನೇ ತಾರೀಕು ಕಾರ್ಪೊರೇಟ್ ಆಕ್ಷನ್ ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ. ಅವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು. ನೋಡೋಣ ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ, ಜೊತೆಗೆ ಇನ್ನು ಕೆಲವು ಸುದ್ದಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ನಿನ್ನೆ ಇನ್ನೊಂದು ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ. ನಿಮ್ಮ ಕೆಲವು ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಇದರ ಲಿಂಕ್ ನಿಮಗೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಸಿಗುತ್ತೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಬಹುದು. ಏನು ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಫಿನೋಟೆಕ್ಸ್ ಕೆಮಿಕಲ್ ಲಿಮಿಟೆಡ್ ಕಂಪನಿ ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಮೂರನ್ನು ಕನ್ಸಿಡರ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಹಾಗಾದ್ರೆ ಕಂಪನಿ ಮೂರನ್ನು ಕೊಟ್ಟಿದ್ಯಾ ಅಥವಾ ಯಾವ್ದಾದ್ರು ಒಂದನ್ನ ಕೊಟ್ಟಿದ್ಯಾ ನೋಡೋಣ ಬನ್ನಿ. ಈಗಾಗಲೇ ಕಂಪನಿ ನಿನ್ನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ, ನೋಡಬಹುದು. ಸೆಪ್ಟೆಂಬರ್ 27, 2025 ಮೊದಲನೇ ಪಾಯಿಂಟ್ ನೋಡಬಹುದು. ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ 40%, ಅಂದ್ರೆ ಫೇಸ್ ವ್ಯಾಲ್ಯೂ 2 rupees ಇತ್ತು. ಹಾಗಾಗಿ 40% ಅಂದ್ರೆ 80 ಪೈಸೆ ಪರ್ ಶೇರ್ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನಿನ್ನೆ. ಏನು ಎರಡನೇ ನಿರ್ಧಾರವನ್ನು ನೋಡೋದಕ್ಕೆ ಮುಂಚೆ ರೆಕಾರ್ಡ್ ಡೇಟ್ ಅನ್ನು ಕೂಡ ತಿಳಿಸಿದೆ. ಡಿವಿಡೆಂಡ್ ಗೆ ನೋಡಬಹುದು ಫ್ರೈಡೆ ಅಕ್ಟೋಬರ್ 3, ಅಕ್ಟೋಬರ್ 3ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಫಿನೋಟೆಕ್ಸ್ ಕೆಮಿಕಲ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 80 ಪೈಸೆ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಇನ್ನು ಎರಡನೇದು ಆಥರೈಸ್ಡ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡೋ ಬಗ್ಗೆ ಇದೆ. ಮೂರನೇದು ನೋಡಬಹುದು ಸಬ್ ಡಿವಿಷನ್ ಆಫ್ 1 equity share of face value of ₹2 each fully paid up into 2 equity shares of face value of ₹1. ಅಂದ್ರೆ ₹2 ಇತ್ತು ಕಂಪನಿಯ ಸ್ಟಾಕ್ ಫೇಸ್ ವ್ಯಾಲ್ಯೂ, ಅದನ್ನ ₹1 ಮಾಡಿದೆ. ಅಂದ್ರೆ 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಸ್ಪ್ಲಿಟ್ ವೈಸ್ ಶೇರ್ಗಳು ಡಬಲ್ ಆಗುತ್ತೆ. ಡಿವಿಡೆಂಡ್ ಕೊಟ್ಟಿದೆ, ಸ್ಟಾಕ್ ಸ್ಪ್ಲಿಟ್ ಅನ್ನ ಕೊಟ್ಟಿದೆ. ಇನ್ನು ಬೋನಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ಅದನ್ನ ನಾವು ನೋಡಬಹುದು. ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ದ ರೇಷಿಯೋ ಆಫ್ 4:1. 4 ಬೋನಸ್ ಈಕ್ವಿಟಿ ಶೇರ್ಸ್ ಆಫ್ ₹1 ಈಚ್ ಫಾರ್ ಎವರಿ 1 ಈಕ್ವಿಟಿ ಶೇರ್ ಆಫ್ ₹1 ಹೆಲ್ಡ್ ಬೈ ದ ಶೇರ್ ಹೋಲ್ಡರ್ಸ್. ಅಂದ್ರೆ ಒಂದು ಶೇರ್ ನಿಮ್ಮ ಹತ್ರ ಇದ್ರೆ 4 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ಅಂದ್ರೆ ಒಂದು ಶೇರ್ ಇದ್ರೆ ಟೋಟಲ್ 10 ಶೇರ್ಗಳಾಗುತ್ತೆ. ಹೇಗೆ ಅಂತಂದ್ರೆ ಒಂದು ಶೇರು ಮೊದಲಿಗೆ ಡಿವೈಡ್ ಆಗಿ 2 ಆಗುತ್ತೆ. ಆಸ್ ಪರ್ ಬೋನಸ್ ರೇಷಿಯೋ ಒಂದು ಶೇರ್ಗೆ 4 ಶೇರ್ಗಳು ಬೋನಸ್ ಸಿಗುತ್ತೆ. ಒಂದು ಶೇರು 2 ಆಗೋದ್ರಿಂದ 2ಕ್ಕೆ 8 ಶೇರ್ಗಳು ಸಿಗುತ್ತೆ. ಟೋಟಲ್ ಎಷ್ಟಾಯ್ತು? 10 ಶೇರ್ಗಳಾಯ್ತು. ಸೊ ಒಂದು ಶೇರು 10 ಶೇರ್ಗಳಾಗುತ್ತೆ. ಅಂದ್ರೆ ಕಂಪನಿ ಟ್ರಿಪಲ್ ಧಮಾಕ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಡಿವಿಡೆಂಡ್ ಕೊಟ್ಟಿದೆ, ಸ್ಪ್ಲಿಟ್ ಕೊಟ್ಟಿದೆ, ಬೋನಸ್ ಅನ್ನು ಕೂಡ ಕೊಟ್ಟಿದೆ. 3 ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ ಕಂಪನಿ. ಹಾಗೆ ಇಲ್ಲಿ 80 ಪೈಸೆ ಪರ್ ಶೇರ್ ಡಿವಿಡೆಂಡ್ ಏನಿದೆ ಇದು ಬಿಫೋರ್ ಸ್ಪ್ಲಿಟ್ ಅಂಡ್ ಬೋನಸ್, ಆಫ್ಟರ್ ಸ್ಪ್ಲಿಟ್ ಅಲ್ಲ ಅಥವಾ ಆಫ್ಟರ್ ಬೋನಸ್ ಅಲ್ಲ, ಬಿಫೋರ್ ಸ್ಪ್ಲಿಟ್ ಅಂಡ್ ಬೋನಸ್. ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ಗೆ 80 ಪೈಸೆ ಸಿಗುತ್ತೆ. ಆನಂತರ ಮುಂದಿನ ದಿನಗಳಲ್ಲಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಸಿಗೋದು ಆಗ ಮುಂದೆ ಬೇರೆ ಇರುತ್ತೆ. ಸೊ ಡಿವಿಡೆಂಡ್ ಏನಿದ್ರು ಬಿಫೋರ್ ಸ್ಪ್ಲಿಟ್ ಅಂಡ್ ಬೋನಸ್. ಅಂದ್ರೆ ಈಗ ಕರೆಂಟ್ಲಿ ಎಷ್ಟು ಶೇರ್ಗಳನ್ನ ಹೊಂದಿದಾರೋ ಅವರಿಗೆ ಪರ್ ಶೇರ್ 80 ಪೈಸೆ ಡಿವಿಡೆಂಡ್ ಸಿಗುತ್ತೆ. ಇನ್ನು ತುಂಬಾ ಜನ ಕೇಳೋ ಪ್ರಶ್ನೆ ಏನಂತಂದ್ರೆ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಹಾಗೂ ಸ್ಪ್ಲಿಟ್ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಿ ಬೋನಸ್ ಹಾಗೂ ಸ್ಪ್ಲಿಟ್ ಗಾಗಿ ಯಾವ ಶೇರ್ ಅನ್ನು ಬೈ ಮಾಡಬಾರದು ಅಂತ. ಯಾಕೆಂತಂದ್ರೆ ನಾವು ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆಯಾ ಅದನ್ನ ನೋಡಿ ತಗೊಳ್ಬೇಕೇ ಹೊರತು ಬೋನಸ್ ಕೊಡುತ್ತೆ, ಸ್ಪ್ಲಿಟ್ ಕೊಡುತ್ತೆ, ಡಿವಿಡೆಂಡ್ ಕೊಡುತ್ತೆ ಅಂತ ಅಲ್ಲ. ಆದ್ರೆ ನಿಮ್ಗೆ ಕ್ಲಾರಿಟಿಗೋಸ್ಕರ ಹೇಳ್ತೀನಿ, ಖಂಡಿತ ಕಂಪನಿ ಬೋನಸ್ ಅಥವಾ ಸ್ಪ್ಲಿಟ್ ಗೆ ರೆಕಾರ್ಡ್ ಡೇಟ್ ಅನ್ನ ಏನ್ ಅನೌನ್ಸ್ ಮಾಡುತ್ತೆ ಅದರ ಇಂದಿನ ದಿನದವರೆಗೂ ಕೂಡ ಬೈ ಮಾಡೋ ಎಲ್ಲರಿಗೂ ಕೂಡ ಬೋನಸ್ ಸ್ಪ್ಲಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಟೋಬರ್ 15 ಅಂತ ಅನೌನ್ಸ್ ಮಾಡ್ತು ಅಂತ ಇಟ್ಕೊಳ್ಳಿ. ಇನ್ನು ಡೇಟ್ ಅನೌನ್ಸ್ ಮಾಡಿಲ್ಲ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಕ್ಟೋಬರ್ 15 ಅಂತಂದ್ರೆ ಎಕ್ಸ್ ಡೇಟ್ ಅಂತ ಇರುತ್ತೆ. ಒಂದಿನ ಪ್ರೀವಿಯಸ್ ಡೇ ಆಗ್ಬೋದು ಅಥವಾ ರೆಕಾರ್ಡ್ ಡೇಟ್ ದಿನನೇ ಎಕ್ಸ್ ಡೇಟ್ ಕೂಡ ಆಗ್ಬೋದು. ಇನ್ ಕೇಸ್ ಪ್ರೀವಿಯಸ್ ಡೇ ಎಕ್ಸ್ ಡೇಟ್ ಆದ್ರೆ ಎಕ್ಸ್ ಡೇಟ್ ಇಂತೂ ಮುಂಚೆ ಬೈ ಮಾಡೋ ಎಲ್ಲರಿಗೂ ಸಿಗುತ್ತೆ. ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ, ಯಾಕಂದ್ರೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಬೋನಸ್ ಹಾಗೂ ಸ್ಪ್ಲಿಟ್ ಗೆ. ಆದ್ರೆ ಈಗ ಇಲ್ಲಿವರೆಗೂ ಬೋನಸ್ ಹಾಗೂ ಸ್ಪ್ಲಿಟ್ ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಕಂಪನಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನ ಕರೆದು ಅದರಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ ಮೇಲೆ ರೆಕಾರ್ಡ್ ಡೇಟ್ ನ ಅನೌನ್ಸ್ ಮಾಡುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ. ಇನ್ನು ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿಲ್ಲ ಬೋನಸ್ ಹಾಗೂ ಸ್ಪ್ಲಿಟ್ ಗೆ, ಬಟ್ ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದೆ. ನೋಡಬಹುದು ಅಕ್ಟೋಬರ್ 3 ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ, ಬಟ್ ಬೋನಸ್ ಅಂಡ್ ಸ್ಪ್ಲಿಟ್ ಗೆ ಮುಂದಿನ ದಿನಗಳಲ್ಲಿ ಡೇಟ್ ಕೊಡುತ್ತೆ ಕಂಪನಿ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಇವು 3 ಕೂಡ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ. ಇವುಗಳು ಇದ್ರೆ ಖಂಡಿತ ಖುಷಿ ಆಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಹೇಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗ ಊಟ ರುಚಿಯಾಗಿರುತ್ತೋ ಹಾಗೆ. ಬಟ್ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇಲ್ಲ ಅಂದಾಗ್ಲೂ ಕೂಡ ಹೊಟ್ಟೆ ತುಂಬುತ್ತೆ. ನಮ್ಮ ಮೇನ್ ಕೋರ್ಸ್ ಏನಿರುತ್ತೆ, ಮುದ್ದೆ ಆಗ್ಬೋದು, ರೊಟ್ಟಿ ಆಗ್ಬೋದು, ಅನ್ನ ಆಗ್ಬೋದು, ಚಪಾತಿ ಆಗ್ಬೋದು, ಮೇನ್ ಕೋರ್ಸ್ ಇದ್ರು ಊಟ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ರಿಟರ್ನ್ಸ್ ನಮ್ಗೆ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆಯಾ, ಕ್ಯಾಪಿಟಲ್ ಬೆಳೀತಾ ಇದೆಯಾ, ಗುಡ್. ಅದ್ರ ಮಧ್ಯೆ ಈ ರೀತಿ ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಸಿಗುತ್ತಾ, ಸೋ ಗುಡ್ ಅಲ್ವಾ. ಒಟ್ಟಿನಲ್ಲಿ ಬೋನಸ್ಗೆ ಅಥವಾ ಸ್ಪ್ಲಿಟ್ ಗೆ ಅಂತ ಬೈ ಮಾಡೋದು ಅಷ್ಟೇನು ಸರಿಯಲ್ಲ. ಬಟ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ, ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡುವಂತ ಕಂಪನಿ ಅಂದಾಗ
ಅಂತ ಕಡೆ ಓಕೆ. ಬಟ್ ಬೋನಸ್ ಸ್ಪ್ಲಿಟ್ ಗಾಗಿ ಖಂಡಿತ ಯಾವ ಸ್ಟಾಕ್ ಅನ್ನು ಅಥವಾ ಯಾವ ಸ್ಟಾಕ್ ಅಲ್ಲೂ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಇನ್ನು ಕಂಪನಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. 1979ರಲ್ಲಿ ಶುರುವಾಗಿರುವಂತಹ ಕಂಪನಿ ಫಿನೋಟೆಕ್ಸ್ ಕೆಮಿಕಲ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಸಿಲರೀಸ್ ಅಂಡ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಫಾರ್ ಟೆಕ್ಸ್ಟೈಲ್, ಕನ್ಸ್ಟ್ರಕ್ಷನ್, ವಾಟರ್ ಟ್ರೀಟ್ಮೆಂಟ್, ಫರ್ಟಿಲೈಸರ್, ಲೆದರ್ ಅಂಡ್ ಪೇಂಟ್ ಇಂಡಸ್ಟ್ರೀಸ್. ಇಷ್ಟು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಕೆಮಿಕಲ್ ಅಥವಾ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಕ್ಲೀನಿಂಗ್ ಅಂಡ್ ಹೈಜೀನ್ ಪ್ರಾಡಕ್ಟ್ಸ್ ಇದೆ. ಫ್ಲೋರ್ ಕ್ಲೀನರ್ಸ್, ಹ್ಯಾಂಡ್ ವಾಷರ್ಸ್, ಸ್ಯಾನಿಟೈಸರ್ಸ್, ಡಿಶ್ ವಾಷರ್ಸ್, ಟಾಯ್ಲೆಟ್ ಬೌಲ್ ಕ್ಲೀನರ್ಸ್, ಇವುಗಳಲ್ಲಿ ಓವರ್ ಆಲ್ 470+ ಪ್ರಾಡಕ್ಟ್ಸ್ ಅನ್ನ ಅಕ್ರಾಸ್ ಕ್ಯಾಟಗರೀಸ್ ಕಂಪನಿ ಹೊಂದಿದೆ. ಹೀಗೆ ಕಂಪನಿಯ ಕೆಲವು ಕಸ್ಟಮರ್ಸ್ ಕೂಡ ನೋಡಬಹುದು. ನಹಾರ್ ಗ್ರೂಪ್, ವೆಲ್ಸ್ಪನ್, ರೇಮಂಡ್, ಶಾಹಿ, ಓನ್ಲಿ ವಿಮಲ್, ವರ್ಧಮಾನ್, ಚಿನಾಬ್, ಜೆಸಿಟಿ, ಹಿಮತ್ ಸಿಂಕ ಕೀ ಕಸ್ಟಮರ್ಸ್ ಇವರು. ಇನ್ನು ಪಾರ್ಟ್ನರ್ಶಿಪ್ ಅನ್ನು ಕೂಡ ಹೊಂದಿದೆ ನೋಡಬಹುದು. ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡಿದ್ರೆ ಈಕ್ವಿಟಿ ಕ್ಯಾಪಿಟಲ್ ನೋಡಬಹುದು 23 ಕೋಟಿ ಇದೆ. ಈಗ ಇದು ಜಾಸ್ತಿ ಆಗುತ್ತೆ ಯಾಕಂದ್ರೆ ಬೋನಸ್ ಕೊಟ್ಟ ಮೇಲೆ ಅದು ಜಾಸ್ತಿ ಆಗುತ್ತೆ ಈಕ್ವಿಟಿ ಕ್ಯಾಪಿಟಲ್. ರಿಸರ್ವ್ಸ್ 708 ಕೋಟಿ ಇದೆ. ಬಾರೋಯಿಂಗ್ಸ್ ಇಲ್ಲ ನೋಡಬಹುದು, 0 ಇದೆ. ಡೆಟ್ ಫ್ರೀ ಕಂಪನಿ. ನಾನು ಹಿಂದೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಕವರ್ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದೀನಿ, ರಿಸರ್ವ್ಸ್ ಅಂಡ್ ಈಕ್ವಿಟಿ ಕ್ಯಾಪಿಟಲ್ ಗಿಂತ ಜಾಸ್ತಿ ಸಾಲ ಇದೆ ಅಂದ್ರೆ ಅಂತ ಕಂಪನಿಗಳಲ್ಲಿ ಹುಷಾರಾಗಿರಬೇಕು ಅಥವಾ ದೂರ ಇರೋದು ಬೆಟರ್ ಅಂತ. ಆದ್ರೆ ನೀವು ಇದನ್ನ ಬ್ಯಾಂಕಿಂಗ್ ಕಂಪನೀಸ್ಗೆ, NBFC ಗೆ ಕಂಪೇರ್ ಮಾಡಬಾರದು. ಯಾಕಂದ್ರೆ ಬ್ಯಾಂಕಿಂಗ್ ಕಂಪನೀಸ್ ಹಾಗೂ NBFCs ಕೆಲಸನೇ ಸಾಲ ಕೊಡೋದು ತಗೊಳ್ಳೋದು. ಹಾಗಾಗಿ ಅದನ್ನ ನಾವು ಕಂಪೇರ್ ಮಾಡಬಾರದು. ಬಟ್ ಅದನ್ನ ಹೊರತುಪಡಿಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಬ್ಯಾಂಕಿಂಗ್ ಅಲ್ಲದೆ ಇರುವಂತಹ ಕಂಪನೀಸ್ ಗಳನ್ನ ತಿಳ್ಕೊಳ್ಳುವಾಗ ಇದು ಮ್ಯಾಟರ್ ಆಗುತ್ತೆ. ಕಂಪನಿಯಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ನೋಡಬಹುದು. ಇನ್ನು CWIP ಇದೆ 21 ಕೋಟಿ ಇದೆ. ಅಂದ್ರೆ ಹಿಂದಿನ ವರ್ಷ ಇರ್ಲಿಲ್ಲ ನೋಡಬಹುದು, 0 ಇತ್ತು. ಈಗ 21 ಕೋಟಿ ಇದೆ. ಅಂದ್ರೆ ಕಂಪನಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಅಂತ ಅರ್ಥ. CWIP ಇದೆ ಅಂತಂದ್ರೆ ಕರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಕ್ಯಾಪೆಕ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಾರೆ. ಇದನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಇನ್ನು ಕಂಪನಿಯ ಕ್ಯಾಶ್ ಫ್ಲೋ ಒಂದ್ಸಲ ನೋಡಿದ್ರೆ ಯಾವ ರೀತಿ ಇದೆ ಅಂತ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ. ರಿಸೀವಬಲ್ಸ್ ಸ್ವಲ್ಪ ಮಟ್ಟಿಗೆ ಇದೆ. ಇನ್ವೆಂಟರಿ ಮೈನಸ್ ಇದೆ ನೋಡಬಹುದು. ಅಂದ್ರೆ ಇನ್ವೆಂಟರಿ ಟರ್ನ್ ಓವರ್ ಚೆನ್ನಾಗಿ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ ಮೈನಸ್ ಅಲ್ಲಿ ಇರೋದು. ಇನ್ನು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಗೆ ಬಂದ್ರೆ ಕಂಪನಿ ನೋಡಬಹುದು ಫಿಕ್ಸ್ಡ್ ಅಸೆಟ್ 68 ಕೋಟಿ ಮೊತ್ತದ ಫಿಕ್ಸ್ಡ್ ಅಸೆಟ್ಸ್ ಅನ್ನು ಪರ್ಚೇಸ್ ಮಾಡಿದೆ. ಇನ್ವೆಸ್ಟ್ಮೆಂಟ್ಸ್ ಅನ್ನು ಕೂಡ ಮಾಡಿದೆ 203 ಕೋಟಿ. ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡ್ತಿದೆ. ಇನ್ನು ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಬಂದ್ರೆ ಕಂಪನಿ ಸ್ಟೇಕ್ ಸೇಲ್ ಮಾಡಿ 186 ಕೋಟಿಯನ್ನು ರೈಸ್ ಮಾಡಿದೆ ಇತ್ತೀಚೆಗೆ. ಹಾಗಾಗಿ ಇಲ್ಲಿ ಫೈನಾನ್ಸಿಂಗ್ ಆಕ್ಟಿವಿಟಿ ಪ್ಲಸ್ ಇದೆ ನೋಡಬಹುದು. ಫೈನಾನ್ಸಿಂಗ್ ಆಕ್ಟಿವಿಟಿ ನೆಗೆಟಿವ್ ಇರಬೇಕು ಅಂತೇನಿಲ್ಲ, ಬಟ್ ಡೆಟ್ ಇಂದ ರೈಸ್ ಮಾಡ್ತಿರಬಾರ್ದು. ಬಟ್ ಕಂಪನಿ ಸ್ಟೇಕ್ ಸೇಲ್ ಮಾಡಿದೆ, ಹಾಗಂತ ಇದೇನು ಕಂಟಿನ್ಯೂಸ್ ಆಗಿ ಮಾಡಿಲ್ಲ ನೋಡಬಹುದು. ಮುಂಚೆ ಎಲ್ಲ 0.001 ಈ ರೀತಿ ಇತ್ತು. ಈ ಸಲ ಸ್ವಲ್ಪ ಸ್ಟೇಕ್ ಸೇಲ್ ಮಾಡಿ ಫಂಡ್ ರೈಸ್ ಮಾಡಿದೆ. ಇನ್ನು ಡಿವಿಡೆಂಡ್ ಕೂಡ ಪೇ ಮಾಡಿದೆ ನೋಡಬಹುದು 9 ಕೋಟಿ. ಓವರ್ ಆಲ್ ಕ್ಯಾಶ್ ಫ್ಲೋ ಡೀಸೆಂಟ್ ಇದೆ. ಬಟ್ ನೆಟ್ ಕ್ಯಾಶ್ ಫ್ಲೋ ಮೈನಸ್ ಅಲ್ಲಿ. ಆಪರೇಷನ್ಸ್ ಒಳ್ಳೆ ಹಣವನ್ನ ಗಳಿಸಿದೆ, ಬಟ್ ಅದು ನೆಟ್ ಕ್ಯಾಶ್ ಆಗಿ ಕನ್ವರ್ಟ್ ಆಗಿಲ್ಲ ಆಫ್ಟರ್ ಇನ್ವೆಸ್ಟ್ಮೆಂಟ್ಸ್ ಅಂತಾನೆ ಹೇಳ್ಬಹುದು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು 64 ಅಥವಾ 62 ಈ ರೀತಿ ಇದ್ದದ್ದು. ಮುಂಚೆ 65% ವರೆಗೂ ಇತ್ತು, ಈಗ 62.89 ಇದೆ. ಡಿಸೆಂಟ್ ಹೋಲ್ಡಿಂಗ್ ಇದೆ, ಅಲ್ಲೇನು ತುಂಬಾ ಕಡಿಮೆ ಏನಲ್ಲ. ಇದಕ್ಕೆ FIS ಕೂಡ 2.5% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 3% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 31% ಅಥವಾ 31.44% ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಒಂದು ಸಣ್ಣ ಕಂಪನಿ ಆಗಿರೋದ್ರಿಂದ ಯೂಶುವಲಿ ಇನ್ಸ್ಟಿಟ್ಯೂಷನ್ಸ್ ಕಡಿಮೆ ಪ್ರಮಾಣದಲ್ಲಿ ಹೋಲ್ಡಿಂಗ್ ಇಟ್ಟಿರ್ತಾರೆ ನೋಡಬಹುದು. ಇಂಟ್ರೆಸ್ಟ್ ಇರೋ ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡಬಹುದು. ಬಟ್ ನಾನು ಅವಾಗಲೇ ಹೇಳಿದಾಗೆ ಬೋನಸ್ಗಾಗಿ ಅಲ್ಲ ಅಥವಾ ಸ್ಪ್ಲಿಟ್ಗಾಗಿ ಅಲ್ಲ, ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ನೋಡಿ. ಇನ್ನು ಕರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಬಹುದು. ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಇಂದ ತುಂಬಾ ಹೈಯಲ್ಲಿತ್ತು ಲಾಸ್ಟ್ ಇಯರ್. ಎಸ್ಪೆಷಲಿ 2024 ಫೆಬ್ರವರಿಯಿಂದ ಕೂಡ ಡೌನ್ ಇದೆ ನೋಡಬಹುದು. ಮೋರ್ ದನ್ 40% ಡೌನ್ ಇದೆ ಸ್ಟಾಕ್ ಇವಾಗ್ಲೂ ಕೂಡ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ವರ್ಲ್ಡ್ ಫುಡ್ ಇಂಡಿಯಾ 2025 ಅಲ್ಲಿ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಇಂಡಿಯಾ ಬ್ಯಾಕ್ಸ್ ₹1.02 lakh crore ಫುಡ್ ಪ್ರೊಸೆಸಿಂಗ್ ಡೀಲ್ಸ್ ಫ್ರಮ್ ಗ್ಲೋಬಲ್ ಜಿಯಾಂಟ್ಸ್. ಸುಮಾರು 1 ಲಕ್ಷ ಕೋಟಿ ಫುಡ್ ಪ್ರೊಸೆಸಿಂಗ್ ಗೆ ಸಂಬಂಧಪಟ್ಟಂತ ಒಪ್ಪಂದಗಳು ಆಗಿದ್ದಾವೆ. ಇಂಡಿಯಾ ಫುಡ್ 2025 ಕಾನ್ಫರೆನ್ಸ್ ಅಲ್ಲಿ ನೋಡಬಹುದು 26 ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಕಂಪನೀಸ್ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೋಡಬಹುದು ರಿಲಯನ್ಸ್, ಕೋಕಾ ಕೋಲಾ, ಅಮೂಲ್ ಹೀಗೆ ಹಲವು ಕಂಪನಿಗಳಿದಾವೆ. ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 40,000 ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಇಂಟಿಗ್ರೇಟೆಡ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗೆ ಸಂಬಂಧಪಟ್ಟಂತೆ. ಕೋಕಾ ಕೋಲಾ 25,760 ಕೋಟಿ. ಅಮೂಲ್, ನೆಸ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಕಾರ್ಲ್ಸ್ಬರ್ಗ್, ಲೂಲು ಈ ಎಲ್ಲ ಕಂಪನೀಸ್ ಗಳು ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಹಾಗೆ ಅದರ್ ನೋಟಬಲ್ ನೇಮ್ಸ್ ನೋಡಬಹುದು ಪತಂಜಲಿ, ಡಾಬರ್, ಗೋದ್ರೇಜ್ ಅಗ್ರೋ, AB ಇನ್ಬೇವ್, ಒಲಂ ಫುಡ್, ಹಲ್ದಿರಾಮ್, ಮಿಸಸ್ ಬೆಕ್ಟರ್ ಈ ರೀತಿ ಹಲವು ಕಂಪನೀಸ್ ಫುಡ್ ಪ್ರೊಸೆಸಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಫುಡ್ ಇಂಡಸ್ಟ್ರಿಗೆ ಒಳ್ಳೆ ಇನ್ಫ್ಲೋ ಬರುತ್ತೆ, ಜೊತೆಗೆ ಜಾಬ್ಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅದು ಎಕಾನಮಿಗೆ ಆಗುವಂತ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕದಿಂದ ಒಂದು ಅಪ್ಡೇಟ್ ಬಂದಿದೆ. ಟ್ರಂಪ್ ಅವರ ಸೆಕ್ರೆಟರಿ ಕಡೆಯಿಂದ ಅಥವಾ US ಕಾಮರ್ಸ್ ಸೆಕ್ರೆಟರಿಯಿಂದ ನೋಡಬಹುದು, ಇಂಡಿಯಾ ಬ್ರೆಜಿಲ್ ಮಸ್ಟ್ ರಿಯಾಕ್ಟ್ ಕರೆಕ್ಟ್ಲಿ ಟು ವಾಷಿಂಗ್ಟನ್ ಅಂಡ್ ಓಪನ್ ಇಟ್ಸ್ ಮಾರ್ಕೆಟ್ಸ್, ಸೇಸ್ US ಕಾಮರ್ಸ್ ಸೆಕ್ರೆಟರಿ ಹವಾರ್ಡ್ ಲುಟ್ನಿಕ್. ಇವರು ತುಂಬಾ ದಿನದಿಂದ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಅವರ ಕೆಲವು ಪ್ರಾಡಕ್ಟ್ ಗಳಿಗೆ ನಮ್ಮ ದೇಶದ ಮಾರ್ಕೆಟ್ ಅನ್ನು ಓಪನ್ ಮಾಡಬೇಕು ಅಂತ. ಬಟ್ ಸರ್ಕಾರ ಒಪ್ತಾ ಇಲ್ಲ. ಎಸ್ಪೆಷಲಿ ಅವರು ನೋಡ್ತಿರೋದು ಡೈರಿ ಪ್ರಾಡಕ್ಟ್ಸ್, ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಹಾಗಾಗಿನೇ ಟ್ಯಾರಿಫ್ ನ ಪ್ರೆಷರ್ ಅನ್ನ ಏರ್ತಾ ಇರೋದು. ಇವತ್ತು ಮತ್ತೆ ಅದೇ
ಮಾತನ್ನ ರಿಪೀಟ್ ಕೂಡ ಮಾಡಿದ್ದಾರೆ. ಇನ್ನು ರಷ್ಯಾದಿಂದ ಒಂದು ಸುದ್ದಿ ಬಂದಿದೆ. ರಷ್ಯಾ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಯುಕ್ರೇನ್ ಮೇಲೆ ಕಂಡಕ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ 2022ರಲ್ಲಿ ಈ ಯುದ್ಧ ಏನ್ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ಅಟ್ಯಾಕ್ ಅಂತ ಹೇಳಲಾಗ್ತಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.